ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪಾಲಿಸುವ ಕ್ರಮವು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಯಾಕೋಬ 1ನೇ ಅಧ್ಯಾಯ 6ನೇ ವಚನ. ನಂಬಿಕೆಯು ಕ್ರಿಸ್ತನ ಕೈಯನ್ನು ಹಿಡಿಯುವಂತೆ ಮನುಷ್ಯನನ್ನು ನಡೆಸುತ್ತದೆ. ಮಾನವನ ಕೈಗಳಿಂದ ಸಾಧ್ಯವಾಗುವುದಕ್ಕಿಂತಲೂ ಹೆಚ್ಚು ದೃಢವಾಗಿ ಕ್ರಿಸ್ತನು ಮಾನವನ ಕೈಗಳನ್ನು ಹಿಡಿಯುತ್ತಾನೆ ಮತ್ತು ಅವನು ಎಂದಿಗೂ ಕೈ ಬಿಡುವುದಿಲ್ಲ. ಮಾನವ ಕಾರ್ಯಭಾರಿಯು ಆತನಿಂದ ನಡೆಸಲ್ಪಡಲು ಸಿದ್ಧರಿದ್ದರೆ ಕ್ರಿಸ್ತನು ಅವನನ್ನು ಮುನ್ನಡೆಸುತ್ತಾನೆ. ನಂಬಿಕೆಯು ಆತ್ಮದ ಜೀವಾಳವಾಗಿದೆ. ಅದರ ನೆಲೆಸುವಿಕೆಯು ಆತ್ಮೀಕತೆಯನ್ನು, ಆರೋಗ್ಯವನ್ನು, ಸ್ಥಿರತೆಯನ್ನು ಮತ್ತು ಉತ್ತಮ ಚಿಂತನಾ ಶಕ್ತಿಯನ್ನು ನೀಡುತ್ತದೆ. ಅದರ ಚೈತನ್ಯವು ಮತ್ತು ಉತ್ಸಾಹವು ಅರಿವಿಲ್ಲದೆಯೇ ಪ್ರಬಲವಾದ ಪ್ರಭಾವವನ್ನು ಬೀರುತ್ತದೆ. ಆತ್ಮದಲ್ಲಿರುವ ಕ್ರಿಸ್ತನ ಜೀವವು ತಣ್ಣೀರಿನ ಬಾವಿಯಂತಿದ್ದು, ಅದು ನಿತ್ಯ ಜೀವನಕ್ಕೆ ನಿತ್ಯಕ್ಕೂ ಉಕ್ಕುತ್ತಿರುತ್ತದೆ. ಇದು ಪರಲೋಕದ ಕೃಪೆಯನ್ನು ನಿರಂತರವಾಗಿ ಅಭ್ಯಾಸಿಸುವಂತೆ ಮಾಡುತ್ತದೆ ಮತ್ತು ದೇವರಿಗೆ ಎಲ್ಲ ವಿಷಯಗಳನ್ನು ನಂಬಿಕೆಯಿಂದ ಒಪ್ಪಿಸಿಕೊಡಲು ಕಾರಣವಾಗುತ್ತದೆ. ಕ್ರಿಸ್ತನು ಆತ್ಮದಲ್ಲಿ ನೆಲೆಸಿದ್ದಾನೆಂದು ಇದು ನಮಗೆ ಪ್ರಕಟಿಸುತ್ತದೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದೂ ಆಗಿದೆ. ಇಂದು ನಾವು ನೋಡುತ್ತಿರುವುದನ್ನು ಉಂಟುಮಾಡಲು ಅಂದು ನಾವು ನಂಬಿಕೆಯಿಂದ ಹೊರಗಡೆ ಅಡಿ ಇಟ್ಟಾಗ ನಾವು ಇದನ್ನು ಹಿಂದೆಯೇ ಸಾಬೀತುಪಡಿಸಲಿಲ್ಲವೇ? ನಂಬಿಕೆ ಎಂದರೆ ಕಾಣದ ವಿಷಯಗಳನ್ನು ಎದುರು ನೋಡುವುದು ಮಾತ್ರವಲ್ಲ, ಸ್ಪಷ್ಟವಾದ ಫಲಿತಾಂಶ ಮತ್ತು ದೇವರ ವಾಕ್ಯದ ಪರಿಶೀಲನೆಯ ಮೂಲಕ ಮತ್ತು ಹಿಂದಿನ ಅನುಭವವನ್ನು ನೋಡುವ ಮೂಲಕ ನಂಬಿಕೆಯನ್ನು ದೃಢೀಕರಿಸಬೇಕು. ಕರ್ತನೇ, ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂದು ಪ್ರಾರ್ಥಿಸಿರಿ. ಇಂದ್ರಿಯಗಳು ಶ್ರದ್ಧೆಯಿಂದ ಕೆಲಸ ಮಾಡುವಂತೆ, ಅವು ಫಲ ಕೊಡುವಂತೆ ನಂಬಿಕೆಯು ಅವುಗಳನ್ನು ಚೈತನ್ಯಗೊಳಿಸುತ್ತದೆ. ನಂಬಿಕೆಯು ಆತ್ಮದ ಶಕ್ತಿಗಳನ್ನು ಉನ್ನತೀಕರಿಸುತ್ತದೆ ಮತ್ತು ಉತ್ಕೃಷ್ಟಗೊಳಿಸುತ್ತದೆ. ಅವು ಕಾಣದವುಗಳನ್ನು ದೃಢವಾಗಿ ಹಿಡಿಯುವಂತೆ ಅನುಕೂಲ ಮಾಡಿಕೊಡುತ್ತದೆ. ಲೌಕಿಕ ವ್ಯವಹಾರಗಳಲ್ಲಿನ ತೊಡಕುಗಳನ್ನು ಕೆಲವೊಮ್ಮೆ ದೇವರೇ ಅನುಮತಿಸುತ್ತಾನೆ. ಯಾಕಂದರೆ ನಿಷ್ಕ್ರಿಯನಾಗಿರುವ ಬದಲು ಅವನು ಏನಾದರೂ ಹೆಚ್ಚಿನದನ್ನು ಮಾಡಿ ತನ್ನಿಂದ ಶ್ರೀಮಂತವಾದ ಆಶೀರ್ವಾದಗಳನ್ನು ಹೊಂದಿಕೊಂಡು ಅವನ ನಂಬಿಕೆಯನ್ನು ತಾನು ಗೌರವಿಸುವಂತೆ ಆಗಲಿ ಎಂದು ದೇವರು ತೊಡಕುಗಳನ್ನು ಅನುಮತಿಸುತ್ತಾನೆ. ಇದು ಅವನ ಕೆಲಸವನ್ನು ಮುಂದುವರಿಸುವ ಒಂದು ಸಾಧನವಾಗಿದೆ. ಆದರೆ ನಂಬಿಕೆಯಿಲ್ಲದವರು ಎಂದಿಗೂ ಕಲಿಯುವುದಿಲ್ಲ. ಅವರು ಅಪನಂಬಿಕೆಯಿಂದ ದೇವರಿಗೆ ಅಗೌರವ ಸಲ್ಲಿಸುತ್ತಾರೆ. ಅವರು ಮಾನಸಾಂತರಗೊಳ್ಳದ ಹೊರತು ಅವರು ತಮ್ಮ ನಂಬಿಕೆಯನ್ನು ತಾವೇ ನಾಶ ಮಾಡಿಕೊಳ್ಳುತ್ತಾರೆ. ಆದರೆ ಅವರು ಪ್ರಗತಿಯ ಹಾದಿಯಲ್ಲಿ ನಿಲ್ಲುತ್ತಾರೆ. ಇದನ್ನು ಕರ್ತನು ಸಹಿಸುವುದಿಲ್ಲ. ಕತ್ತಲೆಯ ನೆರಳಿದ್ದಾಗಿಯೂ ಸಹ ತನ್ನ ಜನರು ತನ್ನ ಮೇಲೆ ನಂಬಿಕೆ ಇಡಬೇಕು ಎಂದು ದೇವರು ಬಯಸುತ್ತಾನೆ. ಅವರ ಹಾದಿಯಲ್ಲಿ ಸೈತಾನನು ತನ್ನ ನೆರಳನ್ನು ಹಾಕಲು ಅನುಮತಿಸಲಾಗಿದೆ. ಯಾಕೆಂದರೆ ಅವರಲ್ಲಿರುವ ನಂಬಿಕೆಯು ಆ ಕಪ್ಪು ನೆರಳಿನ ಮೋಡವನ್ನು ಭೇದಿಸಿಕೊಂಡು ಹೋಗುವಂತೆ ಉತ್ತೇಜನಗೊಂಡು ಬೆಳಕು ಮತ್ತು ಧೈರ್ಯ ಮತ್ತು ಅದರಾಚೆಗಿನ ಜೀವನವನ್ನು ಅದು ಅಂದರೆ ನಂಬಿಕೆಯು ಕಂಡುಕೊಳ್ಳುವಂತೆ ಆಗಲಿ ಎಂದು ಸೈತಾನನ ನೆರಳನ್ನು ಅನುಮತಿಸಲಾಗುತ್ತದೆ. ಕ್ರಿಸ್ತನನ್ನು ನಮ್ಮ ಮಾದರಿಯಾಗಿ ಮಾತ್ರ ನೋಡುವುದಲ್ಲದೆ ನಮ್ಮ ನಂಬಿಕೆಯ ಕರ್ತೃವು ಮತ್ತು ನಂಬಿಕೆಯನ್ನು ಪೂರ್ಣಗೊಳಿಸುವವನೂ ಆಗಿದ್ದಾನೆ ಎಂದು ನಾವು ಆತನನ್ನು ನೋಡಬೇಕು.
ಪ್ರತಿಯೊಂದು ಕರ್ತವ್ಯಕ್ಕೂ ಅಗತ್ಯವಿರುವ ಎಲ್ಲ ಬಲವನ್ನು ಆತನು ನಮಗೆ ಪೂರೈಸುತ್ತಾನೆ ಎಂಬ ದೃಢ ವಿಶ್ವಾಸ ನಂಬಿಕೆಯೊಂದಿಗೆ ನಾವು ಮುಂದುವರಿಯೋಣ. ನಿತ್ಯವಾದ ಜೀವನವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಅದನ್ನು ನಾವು ಪಡೆದುಕೊಳ್ಳಲು ನಮ್ಮಿಂದಾಗುವ ಎಲ್ಲವನ್ನೂ ನಾವು ಮಾಡೋಣ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.